ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ನೋಡಿದ್ದೀರಾ ಹೋದ ವಿಡಿಯೋದಲ್ಲಿ ನಾವು ನಮ್ಮ ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ಆ ಪ್ರಾಡಕ್ಟನ್ನು ಯಾವ ರೀತಿಯೆಲ್ಲ ಸೇಫ್ಟಿ ಮೆಜರ್ಮೆಂಟ್ ತಗೊಂಡು ಎಷ್ಟು ಹೈಜೀನ್ ಆಗಿ ಪ್ರಿಪೇರ್ ಮಾಡ್ತೀವಿ ಅಂತಂದೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ನಾನು ಮುಂಚೆನೇ ಹೇಳ್ದಂಗೆ ಇದು ನಮ್ಮ ಪಾರಂಪರಿಕವಾಗಿ ಇರುವಂತಹ ಸಾಂಪ್ರದಾಯಿಕ ಸಾಂಬಾರ್ ಪುಡಿ. ಸೊ ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಹಸನ್ ಮಾಡಿ, ಕೇರಿ, ಕೊತ್ತಂಬರಿ ಕಾಳು ಪ್ರತಿಯೊಂದನ್ನು ಸ್ವತಃ ನನ್ನ ಕೈಯಿಂದನೇ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕಬ್ಬಿಣದ ಬಾಣಲೆಯಲ್ಲಿ ಹಾಕಿ ಹುರಿತೀವಿ. ಹುರಿದ್ಬಿಟ್ಟು ತಣ್ಣಗೆ ಮಾಡಿ ಆಮೇಲೆ ಹಿಟ್ಟು ಮಾಡಿಸ್ಕೊಂಡು ಬರ್ತೀವಿ. ಸೊ ಇದಿಷ್ಟು ನಾವು ಟ್ರೆಡಿಷ್ನಲ್ ಆಗಿ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅನ್ನೋದು ಒಂದು ಚೂರು ಸೀದೆ ಇರೋ ರೀತಿ ಹದವಾಗಿ ಹುರಿಬೇಕು. ಈ ರೀತಿ ಹದವಾಗಿ ಹುರಿಯೋದ್ರಿಂದ ಮಾತ್ರನೇ ನಮ್ಮ ಸಾಂಬಾರ್ ಪುಡಿ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ಇಲ್ಲಾಂದರೆ ಅಷ್ಟು ರುಚಿಯಾಗಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಕಲರು ಸಹ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಾವು ಯಾವ ರೀತಿ ಅರಿಶಿನ ಬಳಸ್ತೀವಿ, ಯಾವ ರೀತಿ ಹುರಿತೀವಿ ಅನ್ನೋದ್ರ ಮೇಲೆ ನಮ್ಮ ಸಾಂಬಾರ್ ಪುಡಿಯ ಕಲರ್ ಡಿಪೆಂಡ್ ಆಗುತ್ತೆ. ಹೆಚ್ಚಿಗೆ ಹುರಿದ್ರೆ ತುಂಬ ಕೊತ್ತಂಬರಿ ಕಾಳು, ಜೀರಿಗೆ ಅವನ್ನೆಲ್ಲ ತುಂಬ ಕೆಂಪು ಮಾಡಿದ್ವಿ ಅಂದರೆ ಅದೇನಾಗುತ್ತೆ, ಮೆಹಂದಿ ಗ್ರೀನ್ ಕಲರ್ ಆಗುತ್ತೆ. ಅರಿಶಿನ ಚೆನ್ನಾಗಿಲ್ಲ, ಅಷ್ಟು ಒಳ್ಳೆ ಕ್ವಾಲಿಟಿದಲ್ಲ ಅಂದರೂ ಸಹ ಅರಿಶಿನ ಮೆಹಂದಿ ಗ್ರೀನ್ ಕಲರ್ ಸಾಂಬಾರ್ ಪುಡಿ ಆಗುತ್ತೆ. ನಮ್ಮದು ಎಲ್ಲ ಹೈ ಕ್ವಾಲಿಟಿ ಹಾಕಿರೋದ್ರಿಂದ ತುಂಬ ಅರಿಶಿನದ ಕಲರ್ ಇದೆ ಸಾಂಬಾರ್ ಪುಡಿ. ಟೇಸ್ಟೂ ಅಷ್ಟೇ ಚೆನ್ನಾಗಿದೆ ಕೂಡ. ಪ್ರತಿಯೊಬ್ಬರಿಗೂ ಒಂದು ಕಿವಿ ಮಾತು, ಏನಪ್ಪ ಅದು ಅಂತಂದರೆ, ಇದು ನಮ್ಮ ಸಾಂಪ್ರದಾಯಿಕ ಸಾಂಬಾರ್ ಪುಡಿ ಆಗಿರೋದ್ರಿಂದ ಇದನ್ನು ನಾವು ಸಾಂಪ್ರದಾಯಿಕ ರೀತಿಯಲ್ಲೇ ತಯಾರು ಮಾಡಿದ್ದೀವಿ, ಯಾವುದೇ ಕೆಮಿಕಲ್ಸ್ಗಳಿಲ್ಲದೆ ರೀತಿ. ಹಾಗಾಗಿ ನಾವು ಹಿಂದಿನಿಂದ ಯಾವ ರೀತಿ ಸ್ಟೋರ್ ಮಾಡ್ತೀವಲ್ಲ, ಗಾಳಿ ಆಡದ ರೀತಿ ಬಾಕ್ಸಲ್ಲಿ ಹಾಕಿ ಮುಚ್ಚಿಡಬೇಕು. ಅದು ಪ್ಲಾಸ್ಟಿಕ್ ಅಥವಾ ಅಲ್ಯೂಮಿನಿಯಂ ಬಾಕ್ಸ್ ಆಗಿದ್ದರೆ ಉತ್ತಮ. ನೀವು ಮತ್ತೆ ಯಾವಾಗಾದರೂ ಸಾಂಬಾರ್ ಪುಡಿಯನ್ನು ತಗೊಳ್ಬೇಕು ಅಂತಂದರೆ ಒಣ ಸ್ಪೂನ್, ಡ್ರೈ ಆಗಿರುವಂತಹ ಸ್ಪೂನನ್ನು ಯೂಸ್ ಮಾಡಿ ಪೌಡರನ್ನು ತೆಗೆಯಿರಿ, ಮತ್ತು ಗಾಳಿ ಆಡದ ರೀತಿ ಮುಚ್ಚಿಡಿ. ತುಂಬ ಚೆನ್ನಾಗಿ ಬಾಳಿಕೆ ಬರಬೇಕು ಅಂದರೆ ನೀವು ಈ ಪೌಡರ್ ಮೇಲೆ ಸ್ವಲ್ಪ ಸಣ್ಣ ಉಪ್ಪನ್ನು ಹಾಕಿ, ಒಣಗಿದ ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಕ್ರಷ್ ಮಾಡಿ ಹಾಕಿ ಇಡೋದ್ರಿಂದ ವರ್ಷಗಟ್ಟಲೆ ಆ ಬಾಕ್ಸ್ ಮುಚ್ಚಿಟ್ರೂ ಸಹ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದಿಷ್ಟು ಆಯಿತು, ನಾವು ಯಾವ ರೀತಿ ಪ್ರಾಡಕ್ಟನ್ನು ತಯಾರು ಮಾಡಿದ್ದೇವೆ ಮತ್ತು ಯಾವ ರೀತಿ ಆ ಪ್ರಾಡಕ್ಟನ್ನು ಸ್ಟೋರ್ ಮಾಡಿ ಇಡಬೇಕು ಮನೆಗಳಲ್ಲಿ ಅಂತ ತಿಳಿಸ್ಕೊಟ್ಟಿದ್ದೀವಿ. ನಮ್ಮ ಪ್ರಾಡಕ್ಟ್ ಒಂದ್ಸಲ ಕಂಪ್ಲೀಟಾಗಿ ರೆಡಿಯಾದ ನಂತರ ಅದರ ಮೊದಲನೆಯ ಭಾಗವನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿದ್ದೇವೆ. ಅದರ ವಿಡಿಯೋವನ್ನು ನಾವಿಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ, ನಾವು ಅನ್ನದಾತವು ಸುಖೀ ಭವ ಅಂತಂದೇಳಿ ನಾವು ಯಾವಾಗ ಊಟ ಮಾಡಿದ್ರು ನಾವು ಮೊದಲೇ ಹೇಳೋ ಮಾತೇ ಇದು. ಏಕೆಂದರೆ ಅನ್ನ ಹಾಕಿದವರು ಸುಖವಾಗಿರಬೇಕು ಅಂತಂದೇಳಿ ನಾವು ಅವರನ್ನು ಮರಿಬಾರ್ದು ಅಂತಂದೇಳಿ ನಾವು ಅಂಥದ್ದೇ ಕೆಲಸಕ್ಕೆ ಕೈ ಹಾಕಿದ್ದೀವಿ. ಹಾಗಾಗಿ ನಾವು ಮಾಡೋ ಕೆಲಸದಲ್ಲಿ ಪ್ರಾಮಾಣಿಕತೆ, ನಿಷ್ಠೆಯಿಂದ ಮಾಡೋವಂಥ ಶಕ್ತಿ ಕೊಡು ತಾಯಿ. ನಮ್ಮ ಪ್ರಾಡಕ್ಟ್ 4 ಜನಕ್ಕೆ ಇಷ್ಟ ಆಗಲಿ, ಆರೋಗ್ಯ ಕೊಡಲಿ ಅಂತಂದೇಳಿ ದೇವರಿಗೆ ಮೊದಲನೇ ಭಾಗವನ್ನು ಸಮರ್ಪಣೆ ಮಾಡಿ ಬೇಡಿಕೊಂಡು ನಂತರ ನಿಮ್ಮಗಳಿಗೆ ನಾವು ಪ್ರಾಡಕ್ಟನ್ನು ಬಿಡುಗಡೆ ಮಾಡಿದ್ದೀವಿ. ನೀವು ಒಂದ್ಸಲ ಇದನ್ನು ಬಳಸಿ ಯಾವ ರೀತಿ ರುಚಿ ಇದೆ ಅಂತ ನೋಡಿ ನಿಮ್ಮ ರಿವ್ಯೂವನ್ನು ಕೊಡಿ. ಹೊಟ್ಟೆಗೆ ಊಟ ಮಾಡೋ ಆಹಾರದಲ್ಲಿ ವಿಷ ಬೆರೆಸುವಂತಹ ಮನಸ್ಸಂತೂ ನಮಗಿಲ್ಲ. ನೀವೊಂದ್ಸಲ ಬಳಸಿ ನಮ್ಮ ಪ್ರಾಡಕ್ಟ್ ಎಷ್ಟು ಉತ್ತಮವಾಗಿದೆ ಅಂತ ಪರೀಕ್ಷಿಸಿ ನಮಗೆ ರಿವ್ಯೂ ಕೊಟ್ಟರೆ ತುಂಬ ಖುಷಿ ಆಗುತ್ತೆ. ಈ ವಿಡಿಯೋನ ಇಲ್ಲಿವರೆಗೂ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಚಾನಲ್ ವಿಸಿಟ್ ಮಾಡ್ತಾ ಇರಿ, ವಿಡಿಯೋ ನೋಡಿ, ಪ್ರಾಡಕ್ಟ್ ತರಿಸಿ, ರಿವ್ಯೂ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ಕಂಪ್ಲೀಟ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.